ಎಲ್ಲೋ ರೆಡಿ ಆಗಿ ಹೋಗ್ಬಿಟ್ಟು ಹೋಗ್ತಾವನೆ. ಅದ್ ಯಾವ ಹುಡುಗಿಯಿಂದ ಓಡೋಗೇನೋ ಗೊತ್ತಿಲ್ಲ. ಒಂದ್ ಎಂಡ್ ಆಫ್ ಕರ್ನಾಟಕ ಇಂದ ಸಾಗರ, ಇನ್ನೊಂದ್ ಎಂಡ್ ಆಫ್ ಕರ್ನಾಟಕ ಏ ಜನರೇಟ್ ಮಾಡ್ಬಿಟ್ಟು ಮಾನ ಭಂಗ ಆಗೈತೆ ಚಕ್ಕನಾಗ್ಬಿಟ್ಟವನೆ ಅಂತ ಹೇಳ್ಬಿಡ್ತು. ಚಪ್ಪಲಿ ಕಿತ್ತು ಹೋಗುತ್ತೆ. ಈಗ ಬಂದಿದ್ ಪೆಟ್ರೋಲ್ ಖರ್ಚು 5,000. ಚಾಲೆಂಜ್ ಎಲ್ಲ ಮುಗಿಸಿ ಎಲ್ಲೋ ಹೋಗ್ತಾವನೆ, ರೆಡಿ ಆಗ್ತಾವನೆ. ನಾನು ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾಹೇಬ್ರು ನೋಡಿ ಎಲ್ಲೋ ರೆಡಿ ಆಗಿ ಹೋಗ್ಬಿಟ್ಟು ಹೋಗ್ತಾವನೆ. ಟೈಮು 12:30 ಹತ್ತತ್ರ 1 ಗಂಟೆ ಆಗ್ತೈತೆ. ಎಲ್ಲಿಗೆ ಹೋಗ್ತಾವನೆ ಏನೋ ಗೊತ್ತಾಗ್ತಿಲ್ಲಪ್ಪ ಸರ್. ಹೇಳಿ ಸಮಾಚಾರ. ಇಷ್ಟೊತ್ತಲ್ಲಿ ಏನಿದು ಬ್ಯಾಟ್ರಿ ಬ್ಯಾಟ್ರಿ ಗೊತ್ತು. ಏನ್ ಮಾಡ್ತಾ ಇದ್ದೀರಾ? ಬ್ಯಾಟ್ರಿನ ಎಲ್ಲ ಹಾಕೊಂತ ಇದ್ದೀರಾ ಅಂತ. ಏನಂದ್ರೆ ಇವತ್ತು ನಮ್ಮ ಫ್ರೆಂಡು ಒಬ್ನು ಕೋಪ ಮಾಡ್ಕೊಂಡ್ಬಿಟ್ಟವನಂತೆ. ನಾನು ಮಾಡ್ಕೊಂಡಿಲ್ಲ ಗೈಸ್. ಏನಲ್ಲಪ್ಪ, ನಮ್ಮ ಫ್ರೆಂಡ್ ಒಬ್ನು ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ, ಈ ಟ್ರಿಪ್ ಪ್ಲಾನ್ ಇಲ್ಲ. ನಮ್ದು ನಾಳೆನೂ ಶೂಟ್ ಇದೆ. ಪಾನಿಪುರಿ ಚಾಲೆಂಜ್ ಮಾಡಿದ್ವಿ. ಪಾನಿಪುರಿ ತಿನ್ಕೊಂಡು ನಾನು ಆರಾಮಾಗಿ ಮಲ್ಕೊಳ್ಳೋಣ ಅನ್ಕೊಂಡೆ. ಫ್ರೆಂಡ್ಸ್ ಫೋನ್ ಮಾಡಿಬಿಟ್ಟು ಅರ್ಜೆಂಟ್ ಬರಲೇಬೇಕು, ಇವಾಗ ಹೋಗ್ತಾ ಇದೀವಿ ನಾವು. ಎಲ್ಲಿಗೆ ಗೊತ್ತಾ? ಬನ್ನಿ ಹೇಳ್ತೀನಿ ಮುಂದಿನ. ಇವಾಗ ರೆಡಿ ಆಗ್ತಿದ್ದೀನಿ, ಒಂದು 10-15 ನಿಮಿಷ ರೆಡಿ ಆಗಿಬಿಟ್ಟು ನಾನು ಆಮೇಲೆ ಎಲ್ಲಿ ಹೋಗ್ತಿದ್ದೀನಿ ಅಂತ 100% ಹೇಳ್ತೀನಿ. ಬಟ್ 2 days ಟ್ರಿಪ್ ಇರುತ್ತೆ. ಏನೇನು ಮಾಡ್ತೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಅವ್ರ ಕೈಯಲ್ಲೇ ಹೇಳಿಸ್ತೀನಿ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಮತ್ತೆ ಸ್ಕ್ರಿಪ್ಟು ಏನೇನೋ ಅನ್ಕೊಂಡ್ಬಿಡ್ತೀರ, ಅದಕ್ಕೆ ಬೇಡ, ಬೇಜಾರಾಗ್ಬೇಡ. ಮಧ್ಯರಾತ್ರಿ ಗೈಸ್ ಒಬ್ಬ ಇಬ್ಬರನ್ನೇ ಬಿಟ್ಬಿಟ್ಟು ಓಡೋಗ್ತಾವನೆ. ಹುಡುಗಿರೇನು ಮನೇಲಿ ಬಿಟ್ಬಿಟ್ಟು. ಹುಡುಗಿರಲ್ಲ ನಾವು. ಮಕ್ಕಳಾದ್ರೆ ಮಕ್ಕಳಲ್ಲ, ನೀವು ಮಕ್ಕಳಲ್ಲ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಇದೆಲ್ಲ ನಿಮ್ಗೋಸ್ಕರ ಅಷ್ಟೇ. ನಾಳೆ ಕೆಲಸ ಇದೆ ನನಗೆ. ಕೆಲಸ ಬಿಟ್ಟು ಶೂಟ್ ಬಿಟ್ಟು ಮತ್ತೆ ನೀವು ಏನಾದರೂ ಒಂದು ಹೊಸದಾಗಿ ತೋರ್ಸೋಣ ಅಂತ ಹೇಳ್ಬಿಟ್ಟೆ 100% ಹೋಗ್ತಾ ಇರೋದು. ಬಟ್ ನೀವು ಸಪೋರ್ಟು ಮಾಡಬೇಕು. ಮಾಡಿಲ್ಲ ಅಂದರೆ ನಾನು ಎಷ್ಟು ಕಷ್ಟ ಬಿದ್ರು ಇನ್ನೂ ಬರ್ತಾ ಇಲ್ಲ, ಇನ್ನೂ ಎನರ್ಜಿ ಬರ್ತಿಲ್ಲ ಒಳ್ಳೆ ವಿಡಿಯೋ ಮಾಡಬೇಕು ಅಂತ. ಅದನ್ನು ನೀವು ಮುಂದಕ್ಕೆ ತಗೊಂಡೋದ್ರೆ ನನಗೂ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಸರಿ, ನೆಕ್ಸ್ಟ್ ಒಂದು ಬಟ್ಟೆ ಬೇಕಾ? 2 ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು 2 ದಿನ. ಇಲ್ಲಿ ನೋಡಿ ಗೈಸ್, ನೋಡಿ ಇದು 2 ದಿನದ ಬಟ್ಟೆ ಅಂತೆ. 2 ದಿನಕ್ಕೆ ಇಷ್ಟೊಂದು. ಏನು ಗೊತ್ತಾ, ಒಂದು ಯೂಟ್ಯೂಬರು ಏನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನಮ್ಮ ಕ್ಯಾಮ್ರಾ, ಅದಕ್ಕಾಗಿರೋ ಆಕ್ಸೆಸರೀಸು ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಅದೇ ಒಂದು ಅರ್ಧ-ಕಾಲು ಭಾಗ ಬ್ಯಾಗ್ ಬರುತ್ತೆ. ಮಿಕ್ಕಿದ್ದೇನು 2 ಜೊತೆ ಬಟ್ಟೆ ಎತ್ಕೊಂಡಿರೋ ಅಷ್ಟೇ, ಇನ್ನೇನು ಎತ್ಕೊಂಡಿಲ್ಲ ನಾನು. ಅದಕ್ಕೆ ಹಿಂಗಂದ್ರೆ ನಾನು ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ನನಗೆ ಇವಾಗ ಹೋಗೋ ಮೂಡು ಇಲ್ಲ, ಹೋಗಬಾರ್ದು ಅಂತಲೇ ಇದ್ದಿದೆ. ಯಾಕಂದ್ರೆ ನಾಳೆ ಶೂಟ್ ಆಯ್ತು, ಅವನಿಗೂ ಗೊತ್ತದು. ಅವ್ನು ಗೊತ್ತಿಲ್ದಿರ ನಾನು ರೆಡಿ ಆಗ್ತಿದ್ದೆ. ಬಂದು ಕೇಳ್ಬಿಟ್ಟ. ನಾನು ಲಾಸ್ಟಲ್ಲಿ ಫೋನ್ ಆಮೇಲೆ ಮಾಡೋಣ ವಿಡಿಯೋ ಅಂದ್ಕೊಂಡಿದ್ದೆ. ಬಂದು ಕೇಳ್ಬಿಟ್ಟ, ಸಾರಿ ಮಚ್ಚ, ಬರ್ತೀನಿ ಭಾನುವಾರ ಮತ್ತೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಫುಡ್ ಚಾಲೆಂಜಸ್ ನೀವು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಿದ್ರೆ ಒಂದು 10 ವಿಡಿಯೋ ಒಳಗಡೆ ಒಂದೊಂದು ಫುಡ್ ಚಾಲೆಂಜ್ ಮಾಡ್ತಾ ಇರ್ತೀವಿ. ಅದು ನೀವೇ ಹೊಸದಾಗಿ ಹೇಳಿ, ಈ ಥರ ಫುಡ್ ಮಾಡಿ, ಆ ಥರ ಫುಡ್ ಮಾಡಿ ಅಂದರೆ 100% ನಾವು 10 ವಿಡಿಯೋಸ್ಗೆ ಒಂದ್ಸಲ ಫುಡ್ ಚಾಲೆಂಜ್ ಬಂದೇ ಬರುತ್ತೆ. ಅದು ನಿಮ್ಮ ಕೈಯಲ್ಲೈತೆ. ನೀವು ಮಾಡಬೇಕಾಗಿರೋದು ಕಾಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಎನಿ ಚಾಲೆಂಜಸ್ ಮಾಡಿ ಕಾಮೆಂಟ್ ಮಾಡಿ. ನನಗೆ ಇಷ್ಟ ಆದರೆ ನನ್ನ ಕೈಲ ಆದರೆ ನಾನು ಮಾಡ್ತೀನಿ, ಇಲ್ಲ ನನ್ನ ಮಚ್ಚನ ಕೈಯಲ್ಲಿ ಮಾಡಿಸ್ತೀನಿ. ಓಕೆ, ನಾವು ಇವಾಗ ಹೋಗೋಣ ಬನ್ನಿ. ಟೈಮ್ ಆಗೋಗೋಯ್ತು, 12:30 ಆಗ್ತಿದೆ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಗ್ಯಾಂಗ್ ಹತ್ರ. A few moments later. ಲೈಟ್ ಹಾಕಿ ಏಮನ್ ತೋರ್ಸೋಣ. ಈಗ ಆಗ್ತಿಲ್ಲ, ನಿಧಾನ. ನೀರ್ ಅಷ್ಟೇ ಅಂದಿರೋದು. ಬಾಟ್ಲ್ ಬಾಟ್ಲ್ ತಗೊಳ್ಳೋ, ನೀರ್ ಕಮ್ಮಿ ಐತಂತ ಇಟ್ಕೊಳ್ಳೋಣ ಎಲ್ರು ಬಿಸಿನೀರು. ನಮಸ್ಕಾರ. ಇವಾಗ ಹರೀಶ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಒಬ್ಬ ಮುಚ್ಚ ಹೋಯ್ತು. ಯಾವ ಇವೆಲ್ಲ ತೇಜಸ್ ಬೇಲ್ ಕೊಡ್ತಿದ್ದಾನೆ. ಹೇಳ ಚಂದನ್, ಏನ್ ಹೇಳ್ಬೇಕು ಗುರು? ಏನಕ್ಕೆ ಬರ್ತೀವಿ? ಯಾರು ಇವರು ಇಂಟ್ರೊಡಕ್ಷನ್ ಕೊಡ್ತಾರೆ ನೋಡಿ, ನಮ್ಮ ಇವ್ರು ದೊಡ್ಡವರು. ಹೇಳ ಬೇಗ. ಈಗೂ ನಮ್ಮ ಇಂದಿನ ಹೀಗೂ ಉಂಟೆ. ರೆಡಿ ಹೇಳ್ಬೇಕು. ಏನಕ್ಕೆ ಹೇಳ್ಬೇಕು? ಇಲ್ಲಿ ನಾವೇನಕ್ಕೆ ಬಂದಿರೋದು ನೈಟ್ ಅಲ್ಲಿ ಏನಕ್ಕೆ? ಸೊ ನಮ್ ಫ್ರೆಂಡ್ ಒಬ್ಬ ಹರೀಶ್ ಅಂತ ಇದ್ದಾನೆ ಗೈಸ್. ಕೋಳಿ ಮಗ ನಮ್ ಕಾಲ್ 2 ವಾರದಿಂದ ಎತ್ತಿಲ್ಲ. ಸಾಗರಕ್ಕೆ ಬಂದೆ. ಅದ್ ಯಾವ ಹುಡುಗಿಯಿಂದ ಓಡೋಗೇನೋ ಗೊತ್ತಿಲ್ಲ. ನನ್ ಮೇಲೆ ಆಣೆ ಇಟ್ಟು
ಗೊತ್ತಿಲ್ಲ. ಸೊ ಅವನನ್ನ ನೋಡ್ಕೊಳ್ಳೋಣ ಅಂತ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ. ಅವ್ರ ಅಪ್ಪಂಗೆ ಕಾಲ್ ಮಾಡಿದ್ವಿ, ನಮ್ಮೆಲ್ಲ ತಿಕ್ಕೋರ್ಕೊಂಡಿದ್ದಾನಂತೆ. ಯಾವ್ದೋ ಒಂದು ಹುಡುಗಿ ಟ್ರೈ ಮಾಡ್ತಿದ್ದೆ, ಅವ್ರ ಅಪ್ಪ ಒಪ್ಕೊಂಡಿಲ್ಲ. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಯಾವ್ದೋ ಸಪ್ರಿ ಹುಡುಗಿನ ಬೊಮ್ಮನಳ್ಳಿಲೆ ಪಾಪ ಹೆವಿ ಕಷ್ಟ, ಅವನ ಕಷ್ಟ ಜೀವನದಲ್ಲಿ ಯಾರಿಗೂ ಬೇಕಾಗಿಲ್ಲ. ಹೆಂಗೆ ಇವಾಗ ಹೋಗ್ತಾ ಇದೀವಿ ತಕ್ಷಣನೇ ಅಷ್ಟೇ. ಇವಾಗ ಇವಾಗ ಬ್ಯಾಂಗ್ಳೂರಿಂದ ನಾವು ಬಂದಾಯ್ತು ಸಾಗರಕ್ಕೆ. ನೈಟ್ ಬಂದ್ಬಿಟ್ಟಿದೀವಿ ಗ್ಯಾಂಗ್ ಎಲ್ಲ. ಆಲ್ಮೋಸ್ಟ್ ಓವರ್ ನೈಟ್ ಅಲ್ಲಿ ಬಂದು ಇನ್ನ 5 ಕಿಲೋಮೀಟರ್ಸ್ ಇದೆ ಅವ್ರ ಮನೆಗೆ. ಅಲ್ಲೋಗಿ ಸಡನ್ ಸರ್ಪ್ರೈಸ್ ಕೊಡ್ಬೇಕಂತ ಇದೀವಿ. ಸೊ ಮದುವೆ ಫಿಕ್ಸ್ ಮಾಡಿಸ್ತಾನೆ. ಕಂಟಿನ್ಯೂ. ಎದ್ದಿದ್ರೆ ಇವಾಗ ಪ್ಲಾನ್ ಮಾಡ್ಬೇಕು. ಎದ್ದಿಲ್ಲ ಅಂದ್ರೆ ಎರಡು ತರ ಪ್ಲಾನ್ ಮಾಡೋಣ. ಪ್ಲಾನ್ ಏನು ಅಂತ ನನ್ನ ಮಗ ಹೇಳ್ತಾನೆ. ಇವಾಗ ಪ್ಲಾನ್ ಏನು ಅಂತ ನೀವು ವಿಡಿಯೋದಲ್ಲಿ ಮುಂದೆ ನೋಡ್ರಿ ಅಷ್ಟೇ. ಇಲ್ಲ ಆನಲ್ಲ ಇರುತ್ತೆ. ಇವ್ರ ಬಗ್ಗೆ ಹೇಳಿ. ಒಂದ್ ನಿಮಿಷ ಇರು. ಸ್ಟಾರ್ಟಿಂಗ್ ರಿಪೋರ್ಟ್ ಮಾಡ್ತೀನಿ. ಅವ್ನ್ ಬಗ್ಗೆ ಆಮೇಲೆ ನೀನು ಏನಪ್ಪ ಅಂತ ಅಂದ್ರೆ, ನಾವು ಓವರ್ ನೈಟ್ ನಮ್ಗೆ ಎಲ್ರಿಗೂ ಸುಸ್ತಾಗಿತ್ತು. ಓವರ್ ನೈಟ್ ಮುಳುಬಾಗ್ಲಿಂದ ಸಾಗರ ತನಕ ಆಲ್ಮೋಸ್ಟ್ ಲೈಕ್ 500 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅರ್ಥ ಆಗ್ತಾನೆ ಇಲ್ಲ ಬ್ರದರ್. ಬನ್ನಿ ಇಲ್ಲಿ ಕರ್ನಾಟಕ ಬಾರ್ಡರ್ ಹೇಳು. 01 NE 7332 Ertiga 102 horse power ಗುರು. ಮುಳ್ಬಾಗ್ಲು ಒಂದ್ ಎಂಡ್ ಆಫ್ ಕರ್ನಾಟಕ ಇಂದ ಸಾಗರ, ಇನ್ನೊಂದ್ ಎಂಡ್ ಆಫ್ ಕರ್ನಾಟಕ. ಕವರ್ ಅಲ್ಲಿ ಒನ್ ಹ್ಯಾಂಡ್ ಸಿಂಗಲ್ ಹ್ಯಾಂಡೆಡ್ಲಿ ಡ್ರೈವ್ ಮಾಡ್ಕೊಂಡ್ ಬಂದವನೆ. ಲೆಕ್ಕ ಟೀಗ್ ಹಾಕಿಲ್ಲ ಉಚ್ಚ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಟೋಲಲ್ಲಿ ರಿಸಿಪ್ಟ್ ಇದೆ, ಬಿಲ್ ಪೇ ಅದು ಬಿಟ್ರೆ ಉಚ್ಚ ಒಯ್ಯಕ್ಕೂ ಮಗನೇ ಹುಚ್ಚ ಹೋಯ್ತಲ್ಲ ಅಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅಲ್ಲ ಇದನ್ನೇ ಹಂಗ ಓಡ್ಸವನೆ ಅಂದ್ರೆ. ಇವಾಗ ಅಲ್ಲಿ ಹೋಯ್ತು ಎಕ್ಸ್ಪ್ರೆಸ್ ಅದ್ಯಾವ್ದೋ ಟ್ರೈನು, ನನ್ನ ಅಕ್ಕನ ಅದೇನ ಕೊಟ್ರೆ ಅಂತೂ ಕಾಶ್ಮೀರ್ ಟು ಕನ್ಯಾಕುಮಾರಿ ಬೆಟ್ಟ ಗುಡ್ಡ ಹಳ್ಳ ದಿನ ಏನು ನೋಡಲ್ಲ, ಎತ್ಕೊಂಡು ಹೋಯ್ತಾ ಇರ್ತಾನೆ. ಇದ್ರ ಮೇಲೆ ನಿಮ್ಮ ಪಾಪ ನಮ್ಮ ಹುಡುಗ ಇದ್ರ ಮೇಲೆ ಅಭಿಪ್ರಾಯ ಅವರ ತಮ್ಮ ಲಕ್ಷ್ಮಣ, ಅವನು ರಾಮ ಅಂದ್ರೆ ಇವನು ಲಕ್ಷ್ಮಣ. ಇವಾಗ ಅವನು ಒಂದು ಕಮ್ಮ ಅಂದ್ರೆ ಇನ್ನೊಂದು ಕಮ್ಮ ಹೇಳ್ತಾನೆ ನೋಡಿ. ನೆಕ್ಸ್ಟ್ ಯಾರಾದ್ರೂ ಫೋನ್ ತೆಗ್ದಿಲ್ಲ ಅಂದ್ರೆ ಈ ತರನೇ ಇರುತ್ತೆ ಅಲ್ಲ. ಒಂದು ಎಕ್ಸಾಂಪಲ್ ನಾವು ಸೆಟ್ ಮಾಡ್ತಿದ್ದೀವಿ. ನೀನು ಯಾರಾದ್ರೂ ಫೋನ್ ಮಾಡಿಲ್ಲ, ನೀನು ಅಷ್ಟೇ, ನಾನು ಮಾಡ್ದಂತ ತೆಗಿತೀನಿ. ನಿನಗೂ ಎಲ್ಲರಿಗೂ ಫೋನ್ ಯಾರಾದ್ರೂ ಒಂದ್ 10 ದಿನ ಒಂದ್ ವಾರ ಎಲ್ಲ ಫೋಟೋ ಹಚ್ತೀವಿ ಅಂತ ನೆಕ್ಸ್ಟ್ ಟೈಮು ನಮ್ಮ ಏಮೋ ಹೇಳ್ತಾನೆ. ನೆಕ್ಸ್ಟ್ ಏನಾದ್ರು ಈ ತರ ಯಾರಾದ್ರು ಮಾಡಿದ್ರೆ ಲಕ್ಷ ಖರ್ಚೇನ ಬರಲ್ಲ. ಅಷ್ಟೇ ಲೋಕಲ್ ಟ್ರೈನ್ ಹೋಗ್ಬಿಟ್ಟು ಲೋಕಲ್ ಸ್ಟೇಷನ್ ಹೋಗ್ಬಿಟ್ಟು ಫೋಟೋ ಹಾಕ್ಬಿಡ್ತೀವಿ ಮಿಸ್ ಆಗಿದ್ದಾನೆ ಅಂತ, ಇಲ್ಲ ಕಳ್ಳ ಅಂತ ಹೇಳ್ಬಿಡ್ತೀವಿ. ಬರೀ ಇಂಥದೆಯಾ ಅಷ್ಟೇ. ಇನ್ನೊಂದು ಆ ತರ ಫೋನ್ ಎತ್ತಿಲ್ಲ ಅಂದ್ರೆ ಇನ್ನೊಂದು ಏನ್ ಗೊತ್ತಾ, ಮಿಸ್ಸಿಂಗ್ ಅದು ಇದು ಹಾಕಲ್ಲ, ಜನರೇಟ್ ಮಾಡ್ಬಿಟ್ಟು ಮಾನ ಭಂಗ ಆಗೈತೆ ಚಕ್ಕನ್ ಹಾಕ್ಬಿಟ್ಟವನೆ ಅಂತ ಹೇಳ್ಬಿಡ್ತಾರೆ ಎಲ್ಲ ಕಡೆ. ಅಷ್ಟೇನಪ್ಪ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪ್ಲಾನ್ ಸಸ್ಪೆನ್ಸ್ ನೀವೆಲ್ಲ ಆಮೇಲೆ ನೋಡ್ತೀರಾ, ವಿಡಿಯೋದಲ್ಲಿ ನೋಡ್ತೀರಾ. ಈಗ ಉಂಟೆ ಒಂದ್ಸರಿ. ಆಯ್ತು ಬನ್ನಿ ಹೋಗೋಣ. ಇವಾಗ ಇನ್ನ 5 ಕಿಲೋಮೀಟರ್ ಆಯ್ತಾ. ಚಲೋ ಚಲೋ ಏಮೋ. ಅಲ್ಲಿ ಬಾಟ್ಲ್ ಇಟ್ಟಿ ಅಲ್ಲ, ಯಾರು ಹಾಕಿದಿಲ್ಲ ಬಾಟ್ಲು? ನಾನೇ. ನಡಿ ನಡಿ. ಬಂತು. ನೋಡಿ ಇನ್ನ ಬಂದಿದೆ, ತಡೀರ. ಇನ್ನ 2 ಕಿಲೋಮೀಟರ್ ಐತೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸೊ ಗೈಸ್ ಬಂತು. ಈಗ ಎಲ್ರು ರೆಡಿ ಇದ್ದಾರೆ ಫುಲ್. ಅವ್ರನ್ನ ಎದುರಿಸೋದಕ್ಕೆ ಆಲ್ಮೋಸ್ಟ್ ಇನ್ನ 1 ಕಿಲೋಮೀಟರ್ ಇದೆ ಅವ್ರ ಮನೆ.
ನಾಡ ಕಲಸಿ ಕಲಸಿ ಪೇಟೆ ಲೆಫ್ಟ್ ಲೈಟ್ ಆಫ್ ಮಾಡು, ಗಾಡಿ ಆಫ್ ಮಾಡು, ಬೆಳಕಿದೆ ಲೈಟ್ ಏನ್ ಕಾಣಿಸಲ್ಲ ಬಿಡ್ರಿ. ಅಯ್ಯೋ ನಿಧಾನ ಹೋಗು, ನಿಧಾನ ಹೋಗು. ಸಾಂಗ್ ಆಫ್ ಮಾಡ್ರು. ಹರೀಶನ ಅವತಾರ ಒಂದಿದೆ ಅಲ್ಲಿ. ಅವತಾರ ಅಲ್ಲ, ಅವನೇ ಅದು. ಸ್ಟಾರ್ಟ್ ಮಾಡ್ತಾವ. ಹರೀಶನ್ ಹೇಳ್ಬೇಡ ನೀನು, ಡಾಗಿ ಬೊಗಳುತ್ತೆ ಇಳಿದು ಹೋಗ್ರಿ. ಅದು ಬೊಗ್ಳುತ್ತೆ, ಏನಿಲ್ಲ ಬಗ್ಲತ್ತೆ. ಹೋಗ ಹೋಯ್ತದ ಇನ್ಫಾರ್ಮೇಶನ್ ಕೊಡಕ್ ಹೋಗ್ತೈತೆ. ಹರೀಶ ಸಾಕಿದ್ರೆ ನಾಯಿ ಅದು, ಮತ್ತೆ ಕೊಡ್ಲಿದಂಗಿರುತ್ತಾ? ಇದೇ ಮನೆ ಅವ್ರದ್ದು. ಡಾಗಿ ನಾಯಿ ಐತೆ ಇಲ್ಲಿ ನಾಯಿ ಐತೆ. ಯಾವ್ದು ಹೋಗ್ತೀವಿ ನಾವು, ಹಿಂದಿನ ಹೋಗೋಣಂತೆ. ಸೌಂಡ್ ಮಾಡಬಾರ್ದು, ಕಳ್ಳು ಎಲ್ಲರೂ ಕಲ್ಲು. ನಾಯಿ ನೋಡಿ, ಇಲ್ಲಿ ಕಳ್ಳು ಥರ ಹೋಗ್ತಿದ್ದೀವಿ ನಾವೆಲ್ಲ. ಯಾಕೆ ಹಿಂಗೆ? ನೋಡಿ ಅವ್ರ ಮನೆ. ಅದು ಇದು 1 by 1. ಹತ್ತು ಬೇಗ. ಏಯ್ ಬಾರು ಬೇಗ. ನೋಡಿ ಎಂತ ಕಷ್ಟ. ಅಡಿಕೆ ಇದಲ್ಲ, ಅಡಿಕೆ ಇದ್ರ ಮೇಲೆ ಅಡಿಬೋದಾ? ನನಗೆ ಗೊತ್ತಿಲ್ಲ, ಸಾರಿ. ಹೊಡಿ ಹಾಕೊಂಡು ನನ್ನ ಲೈಟ್ कैसा लगा मेरा मजाक? ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕನ್ಸ ನನ್ಸನ್ಸ್ತಿದ್ಯಾ? ಕನ್ಸ ನನ್ಸನ್ಸ್ತಿದ್ಯಾ? ಹೊಡಿರೋ ಕಣ್ಣೇ ಬಿಡಕ್ ಬರ್ತಿಲ್ಲ ಅವನಿಗೆ, ಕಣ್ಣೇ ಬಿಡಕ್ ಬರ್ತಿಲ್ಲ ಅವನಿಗೆ. 9 ಗಂಟೆ ಮಧ್ಯರಾತ್ರಿ 3:30. ನೋಡಿ, ಟೈಮ್ ಈಸ್ 7:19. ಜಾನ್ ಮೇರೆ ಜಾನ್. ಬೇಗಂ ಯಾವಾಗ ನೀವು ಊರಿಂದ ಬಂದಿದ್ದು? ಇಲ್ಲಿ ಸಮಾಚಾರ ಮಾಡೋದಕ್ಕೆ ಓಕೆ.
ಇಲ್ಲ ಬರ್ತೀನಿ. ಈಗ ಬಂದಿದ್ ಪೆಟ್ರೋಲ್ ಖರ್ಚು 5,000. ಊಟ ಟಿಕೆಟ್ ಎಕ್ಸ್ಟ್ರಾ ಬಾಟ ಅವನಿಗೆ ಗಾಂಧಿ ಲೆಕ್ಕದಲ್ಲೆಲ್ಲ ಟೆಸ್ಟ್ ಮಾಡಿ ಇಕ್ಕಿದ್ದೀನಿ. ಖರ್ಚಿಗೆ ಆಗುತ್ತಾಗ ರೆಂಟ್ ಲೆಕ್ಕ ಇಲ್ಲ. ಅಲ್ಲ ನಿನ್ನೆ ನೈಟ್ ಮೆಸೇಜ್ ಹಾಕಿದೆ ಯಾರಂತ? ಯಾರಿಗೆ ಚಪ್ಪಲಿ ಕಿತ್ತು ಹೋಗುತ್ತೆ. ಹೊಡಿತೀನಿ ಗೊತ್ತಾ? ಇಲ್ಲ ಸಾಂಗ್ಸ್ ಹಂಗೆ ಐತೆ ಸರಿನಾ? ಯಾರು ರಿಪ್ಲೈ ಬಂದಪ್ಪ? ಗನ